ಅದಕ್ಕೆ ಜಗತ್ತಿನಾಗ ಎಲ್ಲರೂ ಸ್ಟ್ರೈಕ್ ಮಾಡ್ತಾರೆ. ಈ ರೈತ ಸೈನಿಕ ಇಬ್ಬರು ಸ್ಟ್ರೈಕ್ ಮಾಡಂಗಿಲ್ಲ. ಇವು ರೈತರನ್ನು ಹೆಂಗ ಈ ಹಸಿರು ಕಾವಲ್ ಮಂದಿ ಇರ್ತದೋ ಒಂದು ಗ್ಯಾಂಗ್, ಸುಮ್ಮ ಅವು ಮಕ್ಕಳು ಏನೋ ಬೇಕಾಗಿರ್ತೋ ಅದಕ್ಕೆ ಸ್ಟ್ರೈಕ್ ಮಾಡೋ ಮಂದಿ ಬೇರೆ ಅವ, ಅವರಿಗೇನು ತಲೆ ಕಟ್ಸ್ಕೊಳ್ಳೋದಿಲ್ಲ. ಆಗ ಸೈನಿಕರು ನಮಗೆ ಈ ಬೇಡಿಕೆ ಅದ, ನಮ್ಗಿದು ಅನುಕೂಲ ಆಗ್ಬೇಕಂತ ಹೇಳಿ ಒಂದು 2 ತಾಸು ಸ್ಟ್ರೈಕ್ ಮಾಡಿದ್ರೆ ಅಂದ್ರೆ ನಮ್ಮ ಕತೆ ಏನಾಗ್ತದೆ ವಿಚಾರ ಮಾಡಿರ್ಬೋದು. ಪೂರಾ ದೇಶ ಏನಾಗಿರ್ತದೆ, ಈ ಕಡೆ ಪಾಕಿಸ್ತಾನದವ್ರು ಹೊಡಿತಾರೆ, ಆ ಕಡೆ ಚೀನಾದವ್ರು ಹೊಡಿತಾರೆ, ಈ ಕಡೆ ಶ್ರೀಲಂಕಾದವ್ರು ಹೊಡಿತಾರೆ, ಭಾರತ ಏನಾಗಿದೆ. ಹಂಗೆ ರೈತ ಇಡೀ ದೇಶದಾಗ ನಾ ಅನ್ನ ಬೆಳೆಯೋದು ನಿಂದಿಸ್ತೀನಿ 1 ವರ್ಷ ಅಂತ ಏನಾದರೂ ಚಿಂತೆ ಮಾಡಿದ್ರೆ ಭಾರತ ದೇಶದ ಅರ್ಥವ್ಯವಸ್ಥೆನೇ ಹಾಳಾಗ್ತದೆ. ಅದಕ್ಕೆ ರೈತನ ಪಾತ್ರ ದೇಶಕ್ಕೆ ಬಹಳ ದೊಡ್ಡದದ. ಅದಕ್ಕೆ ಬರೀ ಬೆನ್ನೆಲ ಬಾಯಿ ಉಳಿಸೋದು ಆಗಾಗ ಆಗಬಾರ್ದು. ಅದಕ್ಕೆ ರೈತ ಉಳಿದ್ರೆ ನಾವು ಉಳಿತೀವಿ ಅಂತ ಹೇಳಿದ್ವಿ. ಅದಕ್ಕೆ ನೀವೆಲ್ಲರೂ ಸಾವಯವ ಕೃಷಿಗೆ ಮರಳಬೇಕಾಗ್ತದೆ. ಯಾಕಂದ್ರೆ ಮುಂದಿನ ಪೀಳಿಗೆಗೆ ಆರೋಗ್ಯವಂತವಾಗಿ ಇರಬೇಕಾಗಿದೆ. ನೋಡಮ್ಮ, ಈ ಮಂದಿ ಬಂದಿರಲ್ಲ, ಮೊಳಕಾಲ ಬ್ಯಾನಿ ಇರಲಾರ್ದವ್ರು ವಯಸ್ಸಾದವ್ರು ಕೈ ಹಾಕ್ತಾರೆ ನೋಡಮ್ಮ, ಸಾಧ್ಯನೇ ಇಲ್ಲ. ಯಾಕಂದ್ರೆ 35-40 ವಯಸ್ಸಾದ್ರೆ ನಮಗೆ ಮೊಳಕಾಲ ಬ್ಯಾನಿ ಸ್ಟಾರ್ಟ್ ಆಗ್ಲಿಕ್ಕತ್ತವ. 50-60 ವಯಸ್ಸಾಯ್ತು ಅಂದ್ರೆ ಕಣ್ಣಿಗೆ ಕೊರಿ ಬಂದು ಕಣ್ಣು ಕಾಣಲಾರ್ದಂಗೆ ಆಗ್ಲಿಕ್ಕತ್ತವ. ಇತ್ತೀಚಿಗಂತರೂ ಅತಿ ದೊಡ್ಡ ಕಾಯಿಲೆ ಅಂತ ಹೇಳಿ ಕ್ಯಾನ್ಸರ್ ಮನೆಗೆ ಒಪ್ಪಿಸ್ಲಿಕ್ಕತ್ತದ, ಊರಿಗೆ ಒಪ್ಕೊಂಡು ಪೂರ್ತಿ ಜೀವನನೇ ಹಾಳು ಮಾಡ್ಲಿಕ್ಕತ್ತದ. ಮತ್ತು ನೀವೆಲ್ಲ ಇದೆಲ್ಲ ಬಂದಿದ್ದೇಲಿ ಅಂತಂತ ವಿಚಾರ ಮಾಡಿದ್ರೆ ನಾವು ಬೆಳೆಯುವಂಥ ಬೆಳೆಯಿಂದನೇ ಬಂದಿತ್ತು. ನಾವು ತಿಂತಾ ಇರುವಂಥ ಆಹಾರ ಸರಿ ಇಲ್ಲ, ನಾವು ಕುಡಿತಾ ಇರುವಂಥ ಗಾಳಿ ಸರಿ ಇಲ್ಲ, ನಾವು ಕುಡಿತಾ ಇರುವಂಥ ನೀರು ಸರಿ ಇಲ್ಲ. ಮತ್ತು ಇವು 3 ಸರಿ ಇದ್ದಾಗ ಮಾತ್ರ ನಮ್ಮ ಆರೋಗ್ಯ ಗಟ್ಟಿ ಇರ್ಲಿಕ್ಕೆ ಸಾಧ್ಯ ಅಲ್ಲ. ನಮ್ಮ ಪೂರ್ವಿಕರೆಲ್ಲ 100 ವರ್ಷ ಬಾಯನ್ನ ಹಲ್ಲು ಗಟ್ಟಿದ್ದು ಬದುಕಿದ್ರು, ನಾವು 60 ವರ್ಷಕ್ಕೆ ಟಿಕೆಟ್ ತೊಗೊಂಡು ನಡೆದ್ವಿ. ನೀವೇನೋ 60 ಕೊಟ್ಟರೆ ನಾವು ಇನ್ನೂ 60 ದಾಡ್ತೀವಿಲ್ಲ ಅಂತ ನಮಗೆ ಡೌಟ್ ಆಗ್ತದೆ. ಇಲ್ರಿ, ಮತ್ತು ಸ್ವಾಮಿಗಳಾದ್ರೂ ಟೈಮಿಗೆ ಉಳಿಸ್ತೀರಿ, ಭಾಳ ಚಂದ ಇರ್ತೀರಿ, ಮತ್ತು ನೀವೆಲ್ಲ ಗಟ್ಟಿ ಇರ್ಬೇಕಲ್ಲ ಅಂತ ನಿಮ್ಗೆ ಚಿಂತೆ ಇರ್ತದೆ. ನೀವ್ಯಾಕೆ ಅವಗಡ ಬಂದಿದ್ದೀರಿ ಅಂದ್ರೆ ನಾವು ಸಾಯ್ಲಾಗತ್ತೀವಿ ಮಗನ, ನೀವು ಒಬ್ಬ ಇದ್ದಾರೆ ಏನು ಮಾಡವ ಅಂತ ನಮಗೂ ವಿಷಯ ತಿಳಿಸ್ಲಾಗೈತೆ. ಹೆಂಗ ಈ ಬಾಟ್ಲಿ ನೀರು ಕುಡಿಸೋದು, ಮತ್ತು ನೀವು ಬೆಳೆದದ್ದ ನಾವು ತಿನ್ಬೇಕು, ಮತ್ತು ನೀವೇನು ಬೆಳೆದದ್ದೇನು ಚಂದ ಬೆಳೆದಿರೇನು, ಏನು ಹಾಕಿ ಬೆಳೆದಿರ ಅಂತ ನಿಮ್ಗೆ ಗೊತ್ತು. DAP ಹಾಕಿ ಬೆಳಿತೀವಿ, ಹೌದಿಲ್ಲ? ಭೂತಾಯಿಗೆ ಟನ್ ಗಟ್ಟಲೆ ಹೊಲಕ್ಕೆ DAP ಹಾಕ್ತೀವಿ. ನಾವು ಒಂದು ಕೆಲಸ ಮಾಡೋಣ, ಈಗೇನು ನಾವು ಕೂತೀವಿ ನಾವೆಲ್ಲರೂ ಒಂದೊಂದು ಇಡೀ DAP ತಿನ್ನೋಪ್ಪ. ಮುಂಜಾನೆ ತನ ಯಾರು ಬದುಕಿದ್ರೆ ಅವ ಗಟ್ಟಿದ್ದಾರೆ, ಸಾಧ್ಯ ಇಲ್ಲ, ನಾವು ಬದುಕ್ತೀವಿ ಅಂತ ಹೇಳಿದ್ರೆ. ಮತ್ತು ಒಂದು ಇಡೀ DAP ತಿಂದು ಬದುಕಲಾರ್ದ ನಾವು ಹೊಲಕ್ಕೆ ಟನ್ ಗಟ್ಟಲೆ ಚೆಲ್ಲಿದೀವಿ ಅಂದ್ರೆ ಅದು ಬೇರೆ ಉತ್ಪನ್ನಗಳನ್ನ ತಯಾರಾಗಿ ಬಂದು ತಿಂದು ಮತ್ತು ನಾವನ್ನ ಬದುಕ್ತಿದ್ದೆವು ಸಾಧ್ಯ. ಅದಕ್ಕೆ ಈಗೆಲ್ಲರೂ ಸಾವಯವ ಕೃಷಿ ಮಾಡಬೇಕಾದ್ರೆ ಭಾಳ ಕಷ್ಟ ಅದ ಈಗಿನ ಕಾಲಮಾನಕ್ಕೆ. ಯಾಕೆ ಇಳುವರಿ ಕಮ್ಮಿ ಆಗ್ತದೆ, ಮನೆಯಾಗಿದ್ದವರು ಬೈತಾರೆ, ಹಿಂಗೆಲ್ಲ ಸಮಸ್ಯೆಗಳದಾವ. ಅದಕ್ಕೆ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಸಾಕಷ್ಟು ಫಾರ್ಮುಲಾಗಳನ್ನು 46ಕ್ಕೂ ಅಧಿಕ ಉತ್ಪನ್ನಗಳನ್ನು ಮನೆಯಲ್ಲೇ ತಯಾರಿ ಮಾಡಿಕೊಳ್ಳುವಂಥ ಉತ್ಪನ್ನಗಳನ್ನು ಮಠದಲ್ಲಿ ತಯಾರು ಮಾಡಿಟ್ಟಿದ್ದೀವಿ. ಬೇಕಾದ್ರೆ ನೀವು KVK ಬಂದಾಗ ಅದಕ್ಕೆ ಅಣ್ಣವರಿಗೆ ಹೇಳಿದೆವು, ನಿಮ್ಗೇನು ಭಾಳ ದೂರ ಇಲ್ಲ, ಎಷ್ಟು 1 ತಾಸಿನ ದಾರಿ, 40 ನಿಮಿಷದ ದಾರಿ ಅದು. ಎಲ್ಲರೂ ಒಂದು ದಿನ ಗಾಡಿ ಮಾಡಿಕೊಂಡು ನೀವು ಬರ್ರಿ, ಎಲ್ಲ ಪ್ರಾಕ್ಟಿಕಲ್ ನಿಮಗೆ ತೋರಿಸ್ತೀವಿ. ನಿಮ್ಮ ಮನೆಗೆ ಮಾಡಿಕೊಟ್ಟಾಗಿ ಎಲ್ಲ ಉತ್ಪನ್ನನೂ ಮನೆಗೆ ಮಾಡ್ಬೋದು. ಅದಕ್ಕೆ ಅವೆಲ್ಲ ಮಾಡಿಕೊಂಡು ಸಾವಯವ ಕೃಷಿಗೆ ನೀವು ಬರಬೇಕಾಗ್ತದೆ. ಅದ್ರ ಜೊತೆಗೆ ಇಷ್ಟೊತ್ತು ಭಾಳ ಚಂದ ಹೇಳಿದ್ರು ಅವರು, ಏನು ಯಾವ್ಯಾವ ಉತ್ಪನ್ನ ಹೆಂಗೆ ಬಳಸ್ಬೇಕು ಅಂತ ನಿಮಗೆ ಹೇಳಿ. ಅದ್ರ ನಾವೆಷ್ಟು ಗಟ್ಟಿ ಮಂದಿ ಅಂದ್ರೆ ಒಂದು ಸಣ್ಣ ಉದಾಹರಣೆ ಕತೆ ಹೇಳ್ತೇನೆ, ಮತ್ತೊಂದು 10 ನಿಮಿಷದಲ್ಲಿ ನಾವು ಮುಗಿಸ್ತೀವಿ. ಹಿಂಗೆ ಒಬ್ಬ ಗೊಂಬೆ ಮರ ಬಂದಿದ್ದು ನಮ್ಮ ಊರಾಗ. ಆ ಗೊಂಬೆಗಳು ಹೆಂಗಿದ್ವು ಅಂದ್ರೆ ನೋಡಕ್ಕೆ 3 ಒಂದೇ ರೀತಿ ಇದ್ವು. ಒಂದಕ್ಕೊಂದು ಆಕಾರ ಬದಲಿರಲಿಲ್ಲ, ಸುಂದರ ಒಂದೇ ರೀತಿ, ಎಲ್ಲ ಭಾಳ ಚಂದ ಇದ್ವು ಅಂತ 3 ನೋಡ್ಲಿಕ್ಕೆ. ಅವನಿಗೆ ಖರೀದಿ ಮಾಡೋರಿಗೆ ಕೇಳಿದ, ಏನಪ್ಪ ಗೊಂಬೆ ಎಷ್ಟಕ್ಕೊಂದು ಅಂತ ಹೇಳಿದಾಗ ಅವ್ನು ಹೇಳ್ದ, ಈ ಗೊಂಬೆ 100 ರೂಪಾಯಿ ರೀ, 2ನೇ ಗೊಂಬೆ 500 ರೂಪಾಯಿ ರೀ, 3ನೇ ಗೊಂಬೆ 1000 ರೂಪಾಯಿ ರೀ ಅಂತ ಹೇಳ್ದ. ಅಲ್ಲಪ್ಪ ನೋಡಕ್ಕೆ 3 ಒಂದೇ ಆಕಾರದಾಗ ಅದಾವ, ನೋಡಕ್ಕೆ ಒಂದೇ ರೀತಿ ಅದಾವ, ಇವಕ್ಕೆ ಯಾಕೆ ರೇಟ್ ಬದಲಿ ಅಂದಾಗ ಅವ್ನು ಹೇಳ್ದ, ಈ 100 ರೂಪಾಯಿ ಗೊಂಬೆ ಏನದ, ಈ ಕಡೆ ಕಿವ್ಯಾಗ ದಾರ ಹಾಕಿದ್ರೆ ಈ ಕಡೆ ಬರ್ತದ ಅಂತ ಅಂದಂತ. ಸರಿ, ಮತ್ತೆ 2ನೇ ಗೊಂಬೆದು ಏನು ಕತಿ ಅಂತ ಕೇಳಿದ್ರೆ, ಈ ಗೊಂಬೆಗೆ ಕಿವ್ಯಾಗ ದಾರ ಹಾಕಿದ್ರೆ ಬಾಯಾಗ ಬರ್ತದ ಅನ್ನೋದು. ಸರಿ, ಮತ್ತೆ ಇದು 1000 ರೂಪಾಯಿ ಗೊಂಬೆದು ಏನು ಆಟ ಅಂತ ಕೇಳಿದಾಗ
ಈ ಕಡೆ ಕಿವ್ಯಾಗ ದಾರ ಹಾಕಿದ್ರೆ ಅದು ಹೃದಯ ತನ ಮುಟ್ಟಕೋದು, ಅದಕ್ಕೆ 1000 ರೂಪಾಯಿ ಅಂತ. ಅದಕ್ಕೆ ನಾವೇನಿಲ್ಲಿ ಕುಂತೀವಲ್ಲ, ಏನು 100 ರೂಪಾಯಿ ಗೊಂಬೆ ಹಾಕಿರೋ ನಿಮಗೆ ಗೊತ್ತಿದ್ದು, ಏನು 500 ರೂಪಾಯಿ ಗೊಂಬೆ ಹಾಕಿರೋ ನಿಮಗೆ ಗೊತ್ತಿದ್ದು, ಏನು 1000 ರೂಪಾಯಿ ಗೊಂಬೆ ಹಾಕಿರೋ ನಿಮಗೆ ಗೊತ್ತಿದ್ದು. 1000 ರೂಪಾಯಿ ಗೊಂಬೆ ಅಂದ್ರೆ ಕೇಳಿಸ್ಕೊಂಡದ್ದು ಮನಸ್ಸಿನಾಗಿಟ್ಟು ಮಂದಿಗೆ ಹೇಳೋ ಗೊಂಬೆ. 500 ರೂಪಾಯಿ ಗೊಂಬೆ ಅಂದ್ರೆ ಇಲ್ಲಿ ಕೇಳಿಸ್ಕೊಂಡು ಹೊರಗೆ ಹೇಳಿ ಮತ್ತೆ ಮರೆಯೋ ಗೊಂಬೆ. ಈ 100 ರೂಪಾಯಿ ಗೊಂಬೆ ಅಂದ್ರೆ ಈ ಕಡೆ ಕೇಳಿಸ್ಕೊಂಡು ನಮಗೆ ಅದಕ್ಕೆ ಬೇಕು ಯಪ್ಪ ಅಂತೇಳಿ ಗೇಟ್ ದಾಟಿ ಹೋಗೋ ಮಂದಿದಲ್ಲ, ಅದು 100 ರೂಪಾಯಿ ಗೊಂಬೆ. ಅದಕ್ಕೆ ಇವೆಲ್ಲ ಚೆನ್ನಾಗಿ ಇಟ್ಕೊಂಡು ಆಕಳ 1-2 ನಿಮಿಷ ಆಕಳ ಬಗ್ಗೆ ಹೇಳ್ತಾರೆ. ನಿಮ್ಮಲ್ಲಿ ಎಲ್ಲ ಜರ್ಸಿ ಆಕಳ ಇರ್ಬೇಕಲ್ಲ, ಅದಾವಲ್ಲ? ಅದಾವ್ರಿ. ಹೇಗೆ ಅದಾವ? ಹಾಂ ಬಲ್ರಿ. ಜವಾರಿನ ಅದಾವ, ಇವನು ಅದಾವ. ಭಾರತ ದೇಶಕ್ಕೆ ಈ ಜರ್ಸಿ HF ಅಂತ ಹೆಂಗೆ ಬಂದು ಅಂದ್ರೆ, ಡೆನ್ಮಾರ್ಕ್ ಅಂತ ಹೇಳಿ ಒಂದು ದೇಶ, ಆ ದೇಶದಾಗ ಹಂದಿ ಮತ್ತು ಆಕಳ ಜೀನ್ಸ್ ತಗೊಂಡು ಹುಟ್ಟಿಸಿದಂಥ ತಳಿ ಇದು ಜರ್ಸಿ. ನೀವೇನು ಆಕಳ ಹಾಲಂತ ಕುಡಿಲಿಕತ್ತಿರಲ್ಲ, ಅವು ಪಕ್ಕ ಹಂದಿ ಹಾಲೆ ಅವ. ನಿಮ್ಮ ಮನಸ್ಸಿನಾಗ ಏನಾರ ಯಾರಿಗಾರ ಕೊಲ್ಲಬೇಕಂತಿತ್ತು ಅಂತ ಹೇಳಿ, ಅವ್ರ ಮನೆ ಹಾಳು ಮಾಡ್ಬೇಕಂತಿತ್ತು ಅಂತ ಹೇಳಿ, ಏನೂ ಮಾಡಬೇಡ. ದಿನ ಮನೆಯಾಗಿರೋರಿಗೆ ಆಕಳ ಹಾಲು ಕುಡಿಸ್ಬಿಡ್ರಿ. ಯಾವುದು? ಜರ್ಸಿ. ಯಾರ ಯುವಕಿದ್ದಪ್ಪ ಅಂದ್ರೆ ಅವನಿಗೆ 1-2 ತಿಂಗಳು ಹಾಲು ಕುಡಿಸಿದ್ರೆ ಅವನಿಗೆ ಮಕ್ಕಳೇ ಆಗಲ್ಲ. ಅವನು ಹೆಣ್ಮಕ್ಳು ಬಂಜಿ ಆಗ್ಬೇಕಂತ ನಿಮ್ಮ ತಲೆಯಾಗಿತ್ತಂದ್ರೆ 1-2 ತಿಂಗಳು ಇದ್ರ ಹಾಲು ಕುಡಿಸಿರಿ, ಆಕೆ ಮಕ್ಕಳೇ ಆಗಂಗೆ. ಮಕ್ಕಳಾಗೋದು ಇರ್ತಾವಲ್ಲ ಸಂಕಲ್ಪ, ಕುಡಿಸಿರಿ ಹೇಳ್ತೀನಿ. ಅದಕ್ಕೆ ಆ ಹಾಲಿನ ಕ್ಯಾನ್ಸರ್ ಕಾರಕದ ಅಂತ ಹೇಳಿ ಡೆನ್ಮಾರ್ಕ್ ದೇಶದಾಗ ಪ್ರತಿ ದಿನ 2.5 ಲಕ್ಷ ಕೋಟಿ ಲೀಟರ್ ಹಾಲನ್ನು ಸಮುದ್ರಕ್ಕೆ ಹೋಗಿ ಚೆಲ್ತಾರೆ. ಭಾರತ ದೇಶದ A2 ಮಿಲ್ಕ್ ಅನ್ನು ಕರ್ಕೊಂಡು ಅವ್ರು ಕುಡಿತಾರೆ. ನಾವು ಬಾಯಿ ಚಪ್ಪಿಸ್ಕೊಂಡು ಮುಂಜಾನೆ ಚಾ ಮಾಡ್ಕೊಂಡು ಕುಡಿದದ್ದು ಏನು, ಮತ್ತೆ ನೀವು ಕುಡಿದಾರ ಸುಮ್ಮನೆ ಇರ್ತೀರೇನು? ಸಾಧ್ಯನಿಲ್ಲ. ನಮ್ಮ ಜೊತೆಗೆ ಒಬ್ಬ ಸಾಯಬೇಕು ಒಟ್ಟ. ಅವ್ ಬಂದವರಿಗೆ ಸುಮ್ಮನೆ ಇರಲ್ಲ, ಯಪ್ಪ ಚಾ ಕುಡಿತೇನೆ ಅಂತೇಳಿ ಅವನಿಗೆ ಚಾ ಕುಡಿಸೋದು, ಅವನಿಗೂ ಚಾ ಕುಡಿಸಿ ಅವನಿಗೂ ಅಳಗಾಲ ಮಾಡಿ ನೀವು ಅಳಗಾಲ ಆಗೋ. ಈ ಏನು ಜರ್ಸಿ ಆಕಳ ಹಾಲಿನಾಗ ಕುಡಿಯೋದ್ರಿಂದ ಥೈರಾಯ್ಡ್ ಸಮಸ್ಯೆ ಬರ್ತಾವ, ಮೊಳಕಾಲು ಬ್ಯಾನಿ ಸಮಸ್ಯೆ ಬರ್ತದ, ಇನ್ಫಿಟಿಲಿಟಿ ಸಮಸ್ಯೆ ಅಂತ ಹೀಗೆ ಭಾಳ ಜಾಸ್ತಿ ಆಗ್ಯದ. 10 ಮಂದಿ ಮದುವೆ ಆಗ್ಯಾರ ಅಂದ್ರೆ 8 ಮಂದಿಗೆ ಮಕ್ಕಳು ಆಗಲಾರ್ದಂಗೆ ಆಗ್ಯದ. ಕಾರಣ ಏನಂದ್ರೆ ಇದು ಮೂಲ ಇದೇ ಜರ್ಸಿ ಆಕಳ. ಅದಕ್ಕೆ ಇದನ್ನು ಬಿಟ್ಟು ದೇಶಿ ಆಕಳ ಸಾಕಿದ್ರಪ್ಪ ಅಂದ್ರೆ ಅದರೊಳಗೆ ಅದ್ಭುತವಾದಂಥ ಕಡಗಳದಾವ. ಆಕಳ ಹಾಲು ಯಾರು ಕುಡಿತಾರ ಅವ್ರಿಗೆ ಮೊಳಕಾಲು ಬ್ಯಾನಿ ಹೋಗ್ತವ. ಆಕಳ ಹಾಲು ಸಿಗಲಿಲ್ಲ ಅಂದ್ರೆ ತುಪ್ಪ ತಿಂದ್ರೆ, ದಿನಕ್ಕೆ 1 ಚಮಚ ತುಪ್ಪ ತಿಂದ್ರಂದ್ರೆ ಮೊಳಕಾಲು ಬ್ಯಾನಿ ನಿಂದಿರ್ತದ. ಯಾರಿಗಾರ ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕಂದ್ರೆ ಅದು ಸರಿ ಆಗ್ತದ. ನಿಮ್ಮ ಮಕ್ಕಳ ಶಕ್ತಿ ಬುದ್ಧಿಶಕ್ತಿ ಕಮ್ಮಿ ಇತ್ತಂದ್ರೆ ಚುರುಕು ಆಗ್ತದ. ಹೀಗೆ ಆಸಿಡಿಟಿ ಇತ್ತಂದ್ರೆ ಆಸಿಡಿಟಿ ಸರಿ ಆಗ್ತದ. ದೇಹದಾಗ ನಿಶಕ್ತಿ ಇತ್ತಂದ್ರೆ ಶಕ್ತಿ ವರ್ಧನೆ ಆಗ್ತದ. ಆಕಳ ತುಪ್ಪದಾಗ ಎಷ್ಟು ತಾಕತ್ತದ. ಅದಕ್ಕೆ ಒಂದು ಮಾತು ಹೇಳ್ಯಾರ ಹಿರಿಯರು, ಸಾಲ ಮಾಡಿ ಅದನ್ನ ತುಪ್ಪ ತಿನ್ನು ಅಂತ ಹೇಳ್ಯಾರ. ಹೌದಿಲ್ಲ? ಏನಕ್ಕೆ ಸಾಲ ಮಾಡಿ ತುಪ್ಪ ತಿನ್ನು ಅಂದ್ರೆ, ಸಾಲ ಮಾಡಿ ದವಾಖಾನಿಗೆ ರೊಕ್ಕ ಕಟ್ಟೋ ಬದಲು ಸಾಲ ಮಾಡಿ ತುಪ್ಪ ತಿನ್ನು ಬದುಕು ಅಂತ ಹೇಳ್ಯಾರ. ಮತ್ತು ನಾವು ಇಷ್ಟೆಲ್ಲ ಬೆಳಿಬೇಕಿತ್ತು, ಇಲ್ಲೆಲ್ಲ ಕಬ್ಬೆ ಬೆಳೆಗೆ ಕಾಣುತ್ತೇವೆ ನಾವು ಸಾವುಕಾರ ಮಾಡಿ. ಹೌದಿಲ್ಲ? ಎಲ್ಲರೂ ಕಬ್ಬು ಹೆಂಗೆ ಬೆಳಿಬೇಕತ್ತೀವಿ? ಅವು ಬಾಜು ಒಂದೊಂದು 50 ಟನ್ ಆಗ್ಯದಂದ್ರೆ ನನ್ನ 60 ಟನ್ ಆಗಲ್ಲ. ಇವು 60 ಆಗ್ಯದಂದ್ರೆ ಬಾಜುದವು 70 ಆಗಬೇಕಂತ ಬೆನ್ನಕ್ಕೆ ಕಬ್ಬು ಬೆಳಿಬೇಕತ್ತೀವಿ. ಹೌದು, ಖರೇದ? ಸರಿ, 70 ಟನ್ 50 ಟನ್ 80 ಟನ್ ಕಬ್ಬು ಬೆಳೆದು ಮಾಡೋರ ಏನ್ ನೀವು? 80 ಟನ್ 70 ಟನ್ ಕಬ್ಬು ಬೆಳೆಯೋದ? ಆ ಕಬ್ಬು ಬೆಳೆಯೋ ಟೈಮ್ನಾಗ ಸಾಲ ಕೊಟ್ಟು ತಂದು ಗೊಬ್ಬರಕ್ಕೆ ರೊಕ್ಕ ಕೊಡೋದ? ಮತ್ತು ಆ ಕೂಲಿ ಆಳಿರ್ತೀವಿ, ಅದಕ್ಕೆ ಗೌಡನ ಬಂದು ಸಾಲ ತಂದಿರ್ತೀವಿ, ಅದು ತೀರ್ಸೋದ? ಇವೆರಡು ತೀರ್ಸಿದ ಮೇಲೆ ಉಳಿದ ರೊಕ್ಕ ಏನಿರ್ತಾವಲ್ಲ ಮತ್ತೆ ಹೊರ ಉಳಿತಾವ ಅಂತ ಹೇಳಿದ್ರೆ ಅವು ಒಯ್ದು ದವಾಖಾನೆದಲ್ಲಿ ಕೊಡು. ಹೆಂಗೆ ಮನ್ಯಾಗ ಒಂದು ಕ್ಯಾನ್ಸರ್ ಪೇಷಂಟರ ಇರ್ತದ, ಶುಗರ್ ಪೇಷಂಟರ ಇರ್ತದೆ, ದುಡ್ದೆಲ್ಲ ದವಾಖಾನೆ. ಮತ್ತು ಉಳಿತಾರ ಏನು ಇವನಿಗೆ? ನಾವು ಅದಕ್ಕೆ ಹೇಳ್ತೀವಿ, 1000 ರೂಪಾಯಿ ಗಳಿಸಿ 900 ರೂಪಾಯಿ ದವಾಖಾನಿಗೆ ಹಾಕೋ ಬದಲು 100 ರೂಪಾಯಿ ಗಳಿಸಿ 100 ರೂಪಾಯಿ ಉಳಿಸ್ಬೋದು, ಭಾಳ ಚಲೋ. ಅದಕ್ಕೆ ಎಷ್ಟು ಗಳಿಸೋಕ್ಕಿಂತಲೂ ನೆಮ್ಮದಿಯಾಗಿ ಬದುಕೋಂಗ ಗಳಿಸಿದ್ರೆ ಭಾಳ ಚಲೋ. ಅದಕ್ಕೆ ಬಸವಣ್ಣ ರೈತ ಉತ್ಪಾದನಾ ಕಂಪನಿ ನಮ್ಗೆ ಅಣ್ಣವ್ರ ಭೇಟಿಯಾಗಿದ್ದು ಕನೇರಿ ಮಾಡಿದಾಗ, ನಾ ಅಲ್ಲೇ 16 ಬಲ್ಲಿ ಇರ್ತೇವೆ.
ಒಂದು ಭೇಟಿ ಆದ ಅಜ್ಜಾರ ಹಿಂಗೆ ಬೆಲ್ಲ ಮಾಡೀವ್ರಿ ಭಾಳ ಚಂದ ಮಾಡೀವಿ ಅಂತ ಹೇಳೋದು. ನಮಗೂ ಹಿಂಗೆ ಮತ್ತೆ ಎಲ್ಲ ಬೆಲ್ಲದ ಗಿರಾಕಿ ಬರೋರೆ ಮತ್ತು ಅಣ್ಣ ಇವನು ಮತ್ತೆ ಏನಾರ ಗಾತ್ರಿಗೆಲ್ಲ ಮಾಡ್ಯಾನ ಅಂತ ನಮಗೆ ಚಿಂತೆ. ಆಮೇಲೆ ಬೆಲ್ಲ ತರಿಸ್ಕೊಂಡು ಲ್ಯಾಬ್ ಟೆಸ್ಟ್ ಮಾಡಿಸಿದ್ದೀವಿ, ಬೆಲ್ಲ ಕರೆಕ್ಟ್ ಅದಿಲ್ಲ ಅಂತ ನೋಡಿದ್ದೀವಿ, ಮಂದಿ ಕೊಟ್ಟಿದ್ವಿ. ನನ್ನ ಮನಸ್ಸಿಗೆ ಎಷ್ಟು ಸಂತೋಷ ಆಯ್ತಂದ್ರೆ ಇಡೀ ಬೆಳಗಾವದಾಗ ಎಷ್ಟು ಬೆಲ್ಲದ ಗಾಣ ಅದಾವಲ್ಲ 99% ಎಲ್ಲ 420 ಮಕ್ಕಳ ಹುಟ್ಟ್ಯಾರ. ಅದ್ರಾಗ 1% ಬಸವಣ್ಣ ರೈತ ಕಂಪನಿ ಹೆಂಗದ ಅಂಥವ್ರು ಎಲ್ಲಾರ ಅಲ್ಲಿ ಅದ. ಹೆಂಗಂತೀರಿ ಹೇಳ್ರಿ? ಎಂತ ಬೆಲ್ಲ ಮಾಡ್ಲಕತ್ತಾರ ಅಂತ ಗೊತ್ತೇನು ನಿಮ್ಗೆ? ಬೆಲ್ಲ ಮಾಡ್ಬೇಕಾದ್ರೆ ಕಬ್ಬು ಬೇಕು, ಹೌದಿಲ್ಲ? ಕಬ್ಬು ಇರ್ಲಾರ್ದ ಸಕ್ಕರೆ ತಗೊಂಡು ಬೆಲ್ಲ ಮಾಡೋ ಕಂಪನಿ ಹುಟ್ಟ್ಯಾರ. ಈ ರಾಯಬಾಗದಾಗ ನೋಡೀವಿ, ಒಂದೊಂದು ಊರಾಗ 15-20 ಗಾಡಿ ಅದಾವು. ಮಕ್ಕಳು ಇವ್ರು ಮತ್ತೆ ಬೆಲ್ಲ ಮಾಡ್ಬೇಕಾದ್ರೆ ಏನಾರ ಗಾಡಿ ಬರ್ತಾವೇನಂತ ನಾವು ನೋಡ್ಕೊತಿದ್ವಿ. ಒಂದೊಂದು ದಿನ 2-2 ದಿನ ಒಳಗ್ಲಿಂತ ಬೆಲ್ಲ ಹೊಟ್ಟಿತ್ತು, ಹೊರತಾಗಿ ಒಳಗೆ ಹೊಟ್ಟೆ ಕಬ್ಬು ಹೋಗೋದಾಯ್ತು. ಬೆಲ್ಲರೇ ಹೆಂಗೆ ರೆಡಿ ಆಗುತ್ತೆ? ಮತ್ತೆ ಇನ್ನೂ ಮಜಾ ಕೇಳ್ರಿ ನೀವು, ಆ ಮಕ್ಕಳು ಒಂದು ಆರ್ಗ್ಯಾನಿಕ್ ಬೆಲ್ಲ ಅಂತ ಮಾರ್ಲಕತ್ತಾರ. ಅದು ಭಾರಿ ದುರಂತದ. ಹೆಂಗ ಇದ್ದು ಬೆಲ್ಲಕ್ಕೆ ಕಲರ್ ಹಾಕಿ, ಚಾಕ್ಲೇಟ್ ಕಲರ್ ಹಾಕಿ ಕರ್ರ್ ಮಾಡಿ ಆರ್ಗ್ಯಾನಿಕ್ ಬೆಲ್ಲ ಅಂತ ಮಾರ್ಲಕತ್ತಾರ. ನೀವು ಅದು ಕರ್ರದ ಬೆಲ್ಲ ಆರ್ಗ್ಯಾನಿಕ್ ಅಂತ ನೀವು ಬಾಯಿ ಚಪ್ಪಿಸಿ ನೀವು ಒಳ್ಳೆ. ಅದಕ್ಕ ನಿಮ್ಮ ಕಣ್ಣೆದ್ರೆ ಆಗ್ಲಕತ್ತದ. ನೀವು ಬೆಳೆದ ಕಬ್ಬೆ ಅದ. ಇಲ್ಲಿನ ಬೆಲ್ಲ ದೂರ್ಲಿಂತ ಜನ ಬಂದು ಹೊಯ್ಲಿಕತ್ತಾರ. ಕಲಬುರಗಿಗೆ ಹೊಂಟದ, ಬೀದರ್ಗೆ ಹೊಂಟದ, ರಾಯಚೂರಿಗೆ ಹೊಂಟದ, ಬಳ್ಳಾರಿಗೆ ಹೋಗ್ಯದ, ಕನ್ನೇರಿ ಮಠಕ್ಕೆ ಬಂದದ. ಮತ್ತು ಇಷ್ಟು ಅದ್ಭುತವಾಗಿ ಉತ್ಪನ್ನ ಕೊಡ್ಬೇಕಂತ ಹೇಳಿ ಸಂಕಲ್ಪ ಮಾಡಿ ನಡೆಸ್ಯಾರ. ಅದು ಬಹಳ ದೊಡ್ಡ ಸೇವಾ ಅದ. ಅವರು ಕನಸು ಏನಿತ್ತಂದ್ರೆ ನಮ್ಮ ಭಾಗದ ರೈತರು ಉದ್ಧಾರ ಆಗಬೇಕು ಅಂತ ಅವ್ರ ಕನಸಿತ್ತಂತ. ಅದಕ್ಕೆ ನೀವು ಜಗತ್ತಿನಾಗ ಯಾರು ಸೇವಾ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ರೈತರ ಸೇವಾ ಮಾಡಿದ್ರೆ ದೇವ್ರ ಸೇವಾ ಮಾಡಿರಂಗದ. ಅದಕ್ಕೆ ಗಟ್ಟಿಯಾಗಿ ಅವ್ರು ನಿಮ್ಮ ಜೊತೆಗೆ ನಿಂದಿರ್ತಾರೆ. ನೀವು ಅವ್ರ ಗಟ್ಟಿಯಾಗಿ ನಿಂದ್ರು. ಮತ್ತು ಈ ಕಂಪ್ನಿ ಇರ್ತದೆ ಇನ್ನೊಂದು ಸಪ್ರೇಟ್. ಎಂಥ ಕಂಪ್ನಿ? ಏನೋ ಮಾಡ್ಲತ್ತಾನ, ನಮ್ಮ ಸಾವುಕಾರ ಏನೋ ನಡೀತಾನ ಅಂದ್ರೆ ಇವು ಎಲ್ಲೋ ರೊಕ್ಕ ಮಾಡ್ತದಾಯವ ಅದಕ್ಕೆ ಮಾಡ್ಲತ್ತಾನ ಅಂತ ಮತ್ತೆ ಎಲ್ಲ ಗುಂಬು ಬೇರೆ ಇರ್ತದೆ. ಅದಕ್ಕೆ ಯಾರೇ ಆಗಲಿ ಉದ್ಯೋಗ ಮಾಡಬೇಕಾದ್ರೆ ಮನೆಗೆ ಏನಾರು ಆದಾಯ ಇಲ್ಲ ಅಂತ ಯಾರು ಉದ್ಯೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಏನಾರ ಮಾಡಲಿ ಉದ್ಧಾರ ಫಲಕ ಮಾಡ್ಲಿಕ್ಕತ್ತಾರ. ಅದಕ್ಕೆ ಅವ್ರಿಗೆ ಸಹಕಾರ ಕೊಡಬೇಕು. ಮತ್ತು ಎಷ್ಟೊತ್ತನ ಮನಸ್ಸಿಗೆ ಬೇಜಾರಾಗಿರ್ತಾವ, ನಾವು ಹೇಳಿದ್ದು ಮಾತ್ರ ತ್ರಾಸ ಅನಿಸಿರ್ತಾವ. ಮತ್ತು ನಾವು ಬೈಯೋದರೆ ಯಾರಿಗೆ ಬೈಯವ? ಮತ್ತು ನಾವು ಬೈದ್ರೆ ಕೇಳಿಸ್ಕೋತಾರೆ ಯಾರು? ಮತ್ತು ನಮ್ಮ ಮನುಷ್ಯರಿಗೆ ನಾವೇ ಬೈಬೇಕಲ್ಲ. ಮತ್ತು ನಿಮಗೆ ಬೈದ್ರೆ ನಡೀತದೆ ಗಾಡಿ, ನೀವು ನಮಗೆ ಬೈದ್ರು ನಡೀತದೆ ಗಾಡಿ. ಬೇರೆಯವ್ರಿಗೆ ಬೈದ್ರೆ ನಡೀತಾವ? ರಾಜಕಾರಣಿಗಳಿಗೆ ಬೈದ್ರು ಅಂದ್ರೆ ಮತ್ತೆ ಯಾರು ಒಳಗಾಗ್ತದೆ? ಬಿಟ್ಟಾರೇನು? ಅದಕ್ಕೆ ರಾಜಕೀಯದವರಿಂದ ಒಂದರಿಂದ ಓಡಾಡೋಕ್ಕಿಂತ ನಿಮ್ಮ ಮನೆ ಗಟ್ಟಿ ಮಾಡೋದು, ಆರೋಗ್ಯ ಗಟ್ಟಿ ಸಲಕ್ಕೆ ವಿಚಾರ ಮಾಡಿ ನಾವು ಶ್ರಮಿಸಿದ್ರೆ ಭಾಳ ಚಲೋ ಅದ. ಯಾಕಂದ್ರೆ ಲಕ್ಷಾನುಗಟ್ಟಲೆ ದವಾಖಾನೆಗೆ ಹಾಕಿ ಹಾಳಾಗೋಕ್ಕಿಂತ ಕಡಿಮೆ ರೊಕ್ಕ ಗಳಿಸ್ಕೊಂಡು ಮನೆ ಚಂದ ಇಟ್ಕೊಂಡು ಭಾಳ ಚಲೋ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದರ ಜೊತೆಗೆ ಇಷ್ಟೊತ್ತು ಉತ್ಪನ್ನಗಳು ಹೇಳಿದ್ರು. ನಾವು ಕನ್ನೇರಿ ಮಠದಾಗ ಭಾಳಷ್ಟು ಉತ್ಪನ್ನಗಳನ್ನು ಮಾಡ್ತೀವಿ. ಅಜ್ಜಾರು ನಾವು ಒಂದು 7-8 ವರ್ಷದಿಂದ ಕಂಟಿನ್ಯೂ ಹೇಳ್ಕೊತೀವಿ. ಏನು ಆರ್ಗ್ಯಾನಿಕ್ DIP ಹ್ಯಾಂಗೆ ಮಾಡ್ಕೋಬೇಕು, ಪೊಟ್ಯಾಶ್ ಹ್ಯಾಂಗೆ ಮಾಡ್ಕೋಬೇಕು, ರಂಜಕ ಹ್ಯಾಂಗೆ ಮಾಡ್ಬೇಕು, ಎಲ್ಲರೂ ಹೇಳಿವಿ. ನೀವು ಈಸ್ ಮನೆಯಾಗ ಯಾರನ್ನ ಮಾಡ್ಕೊಂಡ್ರೆ ಅಂತೀರಿ? ಸಾಧ್ಯ 100 ಹೋಗ್ಬೋದು. ಅದಕ್ಕೆ ಲಾಸ್ಟಿಗೆ ಅಜ್ಜಾರು ಚಿಂತನೆ ಮಾಡಿಕೊಂಡು ಲಾಸ್ಟಿಗೆ ಅವರೇ ಮಾಡ್ಕೊಳ್ಳಿ, ಅವ್ರು ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವೇ ಮಾಡಿಕೊಡೋವಂತ ಚಿಂತನೆ ಮಾಡಿಕೊಂಡು ನಾವೊಂದು ಸಸ್ಯ ಸಂಜೀವಿನಿ ಅಂತ ಹೇಳಿ ಒಂದು ಕಂಪನಿಯನ್ನು ಹುಟ್ಟಾಕಿದ್ವಿ. ಆ ಕಂಪನಿಯ ಉದ್ದೇಶ ಏನು ಅಂದರೆ ಸಾವಯವ ಗೊಬ್ಬರಗಳನ್ನು ತಯಾರಿ ಮಾಡಿ ರೈತರಿಗೆ ಕೊಡುವಂಥದ್ದು ಪ್ರಾರಂಭವನ್ನು ಮಾಡಿದ್ದೀವಿ. ಅದಕ್ಕೆ ನೀವು ಮುಂದೆ ನಿಮ್ಮ ಮುಂದೆ 6 ಬಕೆಟ್ ಇಟ್ಟಾರಲ್ಲ, ನೀವು ಒಂದು ಎಕರೆಗೆ ಎಷ್ಟು ಖರ್ಚು ಮಾಡ್ತೀರಿ ಕಬ್ಬು ಬೆಳೀಲಿಕ್ಕೆ? 30,000. ಇದು 15,000 ರೂಪಾಯಿ ಕಿಟ್ ಮಾಡ್ಯಾರ. 15,000 ರೂಪಾಯಿದಾಗ 1 ಎಕರೆಗೆ ಏನೇನು ಬೇಕಾಗ್ಯದಲ್ಲ ಎಲ್ಲಾನು ಇದ್ರಾಗ್ಯದ. ಮತ್ತು ಇನ್ನೂ ವಿಶೇಷ ಏನಂದ್ರೆ ನಿಮ್ದು ಇಳುವರಿ ಕಮ್ಮಿ ಆಗ್ಲಿಕ್ಕಂದ್ರೆ ಇದ್ರ ಜೊತೆಗೆ ಇನ್ನೂ ಗೊಬ್ಬರಗಳು ಕೊಡ್ತಾರ. ಆದ್ರೆ ಅದಕ್ಕೆ 1 ರೂಪಾಯಿನೂ ತಗೊಂಡಿಲ್ಲ.
ಯಾಕಂದ್ರೆ ನೀವು ಉಳಿದ್ರೆ ನಾವು ಉಳಿಬೇಕಲ್ಲ, ನೀವು ಹೊಲ್ದಾಗ ಏನೂ ಬೆಳೆದಲ್ಲ ನಾವೇ ಹೆಂಗ್ರೆ ನೀವು. ಅದಕ್ಕೆ ಇವೆಲ್ಲ ಚಿಂತನೆ ಮಾಡಿ ಮಾಡ್ಯಾರ. ಮ್ಯಾಲ ಒಂದು ಬಾಟ್ಲಿ ಇಟ್ಟರಲ್ಲ, ಇದನ್ನ ಹ್ಯಾಂಗ್ ಮಾಡಿದ್ದು ಅಂತ ಹೇಳ್ತೇನೆ. ನಿಮ್ದೇನು ಕಟಿಂಗ್ ಶಾಪ್ನಾಗ ಕೂದಲು ಹೊಕಾಡ್ತಿರಲ್ಲ, ಕಟಿಂಗ್ ಮಾಡಿ ಆ ಉತ್ಪನ್ನಗಳನ್ನ ಕೂದಲನ್ನು ಬಳಸ್ಕೊಂಡು ಗೋಮೂತ್ರ ಬಳಸ್ಕೊಂಡು ಈ ಉತ್ಪನ್ನವನ್ನು ತಯಾರು ಮಾಡಿ. ಇದ್ರೊಳಗ ಆರ್ಗ್ಯಾನಿಕ್ ಕಾರ್ಬನ್ 42% ತೆಗೆದಿಟ್ಟಿವಿ. ಬೋರಾನ್ ಅದ, ನೈಟ್ರೋಜನ್ ಅದ, ಫಾಸ್ಫರಸ್ ಅದ, ಪೊಟ್ಯಾಶ್ ಅದ, ಎಲ್ಲಾ ಉತ್ಪನ್ನಗಳು ಇದ್ರೊಳಗೆ ಬಂದಾವ. ಮತ್ತು ಬರೀ ಕೂದಲ ಮತ್ತು ಗೋಮೂತ್ರ ಬಳಸ್ಕೊಂಡು ಇದನ್ನು ತಯಾರು ಮಾಡಿದಂತ. ಇದನ್ನ ಮೊದಲು ನೀವು ಯೂಟ್ಯೂಬ್ ತೆಗೆದ್ರೆ ಗೊತ್ತಾಗ್ತದೆ. ನಿತಿನ್ ಗಡ್ಕರಿ ಅವರು ಮಾತಾಡಿದ್ರು, ಮೈ ಬಾಲೋं को लेके ये उत्पन्न बनाता हूं ಅಂತ ಹೇಳಿ. ಫಸ್ಟ್ ಟೈಮ್ ಆ ಫಾರ್ಮುಲಾ ಕೊಟ್ಟದ್ದ ನಾವೇ. ಅವರು ನಾವು ಇಬ್ರು ಪಾರ್ಟ್ನರ್ಶಿಪ್ದಾಗ ಈ ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಬಹಳ ಅದ್ಭುತವಾಗಿ ರಿಸಲ್ಟ್ ಬಂದು ವಿದೇಶಕ್ಕೆ ಲೆಕ್ಕ ತಪ್ಪಿ ರಫ್ತು ಮಾಡ್ಲಿಕ್ಕೆ. ಆಮೇಲೆ ಅಜ್ಜಾರು ಹೇಳಿದ್ರು, ಬರೀ ವಿದೇಶಕ್ಕೆ ಮಾರಂಗೆ ಆಗಬಾರ್ದು, ನಮ್ಮ ದೇಶಕ್ಕೂ ನೆಲ ಉಳಿಬೇಕು ಅಂತ ಚಿಂತನೆ ಮಾಡಿಕೊಂಡು ಈ ಉತ್ಪನ್ನವನ್ನು ತಯಾರು ಮಾಡಿದ್ವಿ. ಅದ್ರ ಜೊತೆಗೆ ಬೇರೆ ಬೇರೆ ಆಯುರ್ವೇದಿಕ್ ಉತ್ಪನ್ನಗಳಲ್ವ, ಅದ್ರ ಬಗ್ಗೆ ಹೇಳಿ ನನ್ನ ಮಾತಿಗೆ ಕೊಡ್ತೇನೆ. ಇವತ್ತು ನೇತ್ರಬಿಂದು ಔಷಧಿ ಹಾಕುವಂತ ಕಾರ್ಯಕ್ರಮ ಅಂತ ಹೇಳಿದ್ವಿ. ಇದನ್ನ ಗೋಮೂತ್ರ ಅರ್ಕ ಕೆಲವೊಂದು ಗಿಡಮೂಲಿಕೆಗಳಿಂದ ತಯಾರು ಮಾಡಿದ್ದು. ಈ ಔಷಧಿ ಹಾಕೋದ್ರಿಂದ ಚಸ್ಮಾ ಇದ್ರ, ಕಣ್ಣು ಮಂಜು ಮಂಜು ಕಾಣ್ತಿದ್ರ, ಕಣ್ಣು ಉರಿ ಇದ್ರ, ಕಣ್ಣು ಕೆಂಪು ಆಗ್ತಿದ್ರ, ಕಣ್ಣಾಗ ನೀರು ಸೋರ್ತಿದ್ರ, ಕಣ್ಣಿನಾಗ ರೆಟಿನಾ ಪ್ರಾಬ್ಲಮ್ ಆಗಿದ್ರ, ಗ್ಲುಕೋಮಾ ಸಮಸ್ಯೆ ಅಂದ್ರೆ ಮೋತಿ ಬಿಂದು ಅಂತಿರಲ್ಲ, ಮೋತಿ ಬಿಂದು ಆಗಿದ್ರ, ಅಥವಾ ಕಣ್ಣಿನ ಪೊರೆ ಬಂದಿದ್ರ 2 ರಿಂದ 3 ತಿಂಗಳ ದಿನಾಲು ಹಾಕೋತ ಹೋದ್ರಿ ಅಂದ್ರೆ ನಿಮ್ಮ ಕಣ್ಣಿನ ಎಲ್ಲಾ ಸಮಸ್ಯೆಗಳು ನಿವಾರಣೆ ಆಗ್ತಾವ. ಮತ್ತು ಯಾರ್ಯಾರಿಗೆ ಸಮಸ್ಯೆ ಇಲ್ಲ ಅವರು ಹಾಕೋಬಹುದು, ಯಾಕಂದ್ರೆ ಸಮಸ್ಯೆ ಬರಲಾರ್ದಂಗೆ ಇರಲಿ ಅಂತ ಹೇಳಿ. ಅದ್ರ ಜೊತೆಗೆ ಇದು ಪಂಚಗವ್ಯ ಗ್ರತ ಆಗ್ತದ. ಇದು ಏನಕ್ಕೆ ಉಪಯೋಗ ಬರ್ತದ ಅಂದ್ರೆ ರಾತ್ರಿ ಏನು ಟ್ರ್ಯಾಕ್ಟರ್ ಸೌಂಡ್ ಮಾಡ್ತಾರಲ್ಲ ಮಕ್ಕೊಂಡ, ಮತ್ ನಿಮಗ್ ಗೊತ್ತಾಗ್ತಿರ್ಲಿಲ್ಲ, ನಿಮ್ ಪಾಡಿ ನೀವು ಆನಂದವಾಗಿ ಬರ್ಕೆ ಹೊಡಿತಿರ್ತೀರ. ಆ ಬಾಜು ಇದ್ದು ತ್ರಾಸ ಆಗಿರ್ತದೆ, ನಿಮಗ ಎಷ್ಟಾರ ಹೊಡಿತಾನ, ಸತ್ತಗಿತ್ತಾರ ಹೊಡಿಲ್ಲ ಅಂತ ಅವ್ರು ಅನ್ಕೊತಿರ್ತಾರೆ. ಅದಕ್ಕೆ ಯಾರ್ಯಾರು ರಾತ್ರಿ ಬರ್ಕೆ ಹೊಡಿತಿರ್ತೀರಿ, ನಿದ್ದೆ ಆಗ್ತಂಗಿಲ್ಲ, ಮೈಗ್ರೇನ್ ಸಮಸ್ಯೆ ಅಂತ ಅರ್ಧ ತಲೆ ಬ್ಯಾನಿ, ಪೂರ್ತಿ ತಲೆ ಬ್ಯಾನಿ, ಬ್ರೇನ್ ಟ್ಯೂಮರ್ ಆಗಿದ್ರ, ಯಾರ್ಯಾರು ನೆನಪಿನ ಶಕ್ತಿ ಕಮ್ಮಿ ಇದ್ರ, ಇಂಥವು ಯಾವುದೇ ಸಮಸ್ಯೆ ಇದ್ರ ಇದು ಪಂಚಗವ್ಯ ಗ್ರತ ಅಂತದ. ತುಪ್ಪ ಮತ್ತು ಕೆಲವೊಂದು ಗಿಡಮೂಲಿಕೆಗಳನ್ನ ಬಳಸ್ಕೊಂಡು ಮಾಡಿರುವಂಥದ್ದು. ಇದನ್ನ ರಾತ್ರಿ ಮಲಗೋ ಟೈಮ್ನಾಗ 2 ಮುಗಿಗೆ ಹನಿ, ಒಕ್ಕಳಿಗೆ 2 ಹನಿ ಹಾಕೊಂಡ್ರೆ ಅಂದ್ರೆ 1-2 ತಿಂಗಳದಾಗ ಬರ್ಕಿ ನಿಂದಿರ್ತಾವ. ಅಕಸ್ಮಾತ್ತಾಗಿ ನೀವು ಬರ್ಕಿ ನಿಂದಿರ್ಸಲಿಲ್ಲ ಅಂದ್ರೆ ನೀವ ನಿಂತು ಹೋಗ್ತೀರಿ, ನೀವು ಮುಚ್ಚಿ ಬರ್ತಾರ. ಅದಕ್ಕೆ ನಿಮ್ಮ ಆರೋಗ್ಯ ಗಟ್ಟಿ ಇರಬೇಕಾದ್ರೆ ಮೊದಲ ಬ್ರೇನ್ ಸ್ಟ್ರೋಕ್ ಆಗ್ಲಿಕ್ಕೆ ಮೂಲ ಕಾರಣ ಅಂದ್ರೆ ಈ ಬರ್ಕಿ ಹೊಡೆಯೋದು. ಬರ್ಕಿ ಹೊಡೆಯೋದ್ರಿಂದ ಏನಾಗ್ತದೆ ಅಂದ್ರೆ ರಾತ್ರಿ ಶ್ವಾಸ ಆಡೋಂಗಿಲ್ಲ, ಮತ್ತು ದೇಹಕ್ಕೆ ಉಸಿರಾಟ ಕ್ರಿಯೆ ನಿಂತಿತ್ತಪ್ಪ ಅಂದ್ರೆ ಮತ್ತೆ ನಾವು ನಿಂದಿರ್ತೇವೆ. ಇದು ಪಂಚಗೋ ಅರ್ಕ ಅಂತ ಹೇಳಿ ಮಾಡ್ಯಾರ. ಕೆಲವೊಂದು ಥೈರಾಯ್ಡ್ ಸಮಸ್ಯೆ, ಸ್ಕಿನ್ ಅಲರ್ಜಿ ಇದ್ರ, ಮತ್ತೆ ನಮ್ಗೆ ಏನಾದರೂ ಚಿಕ್ಕ ಪುಟ್ಟ ಕಾಯಿಲೆಗಳಿದ್ರೆ ಈ ಅರ್ಕ ಕುಡಿಯೋದ್ರಿಂದ ಅದು ವಾಸಿ ಆಗ್ತದೆ. ಗೋಮೂತ್ರ ಅರ್ಕದಿಂದ, ಗೋಮೂತ್ರದಿಂದ ಮಾಡಿರುವಂಥದ್ದು. ಇದು ಲೋಷನ್ ಅಂತದ. ಲೋಷನ್ ಅಂದ್ರೆ ಅರ್ಥ ಆಯ್ತಲ್ಲ, ಏನಾದ್ರೂ ನಮ್ಗೆ ಗಾಯ ಆಗಿರ್ತಾವ, ಗುಳ್ಳಿ ಆಗ್ತಾವಲ್ಲ, ಸ್ಕಿನ್ನಿಂದ ಏನಾದ್ರು ಸಮಸ್ಯೆ ಇದ್ರೆ ಈ ಲೋಷನ್ ಹಚ್ಕೊಂಡ್ರೆ ಅಂದ್ರೆ ಅದು ಆರೋಗ್ಯ ಸರಿ ಆಗ್ತದೆ. ಅದ್ರ ಜೊತೆಗೆ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವ್ರ ಹತ್ರ ರಿಸರ್ಚ್ ಸೆಂಟರ್ ಅದ ನಮ್ಮ ಮಠದಾಗ. ಎಲ್ಲ ಆಯುರ್ವೇದಿಕ್ ಸಂಬಂಧಪಟ್ಟಿದ್ದು, ಆಲೋಪತಿಗೆ ಸಂಬಂಧಪಟ್ಟದ್ದು, ಮತ್ತು ಅದ್ರ ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರ ಅದ, KVK. ಅದರೊಳಗ ನಾವು ಸಂಶೋಧನೆ ಮಾಡ್ತಾನೆ ಇರ್ತೀವಿ. ಬಹಳಷ್ಟು ಜನಕ್ಕೆ ಶುಗರ್ ಬಂದದ್ದು, ಹೌದಾ? ಡಾಕ್ಟರ್ ಎಟರ್ ಮಟ್ಟಿಗೆ ಅಂಜಿಸ್ಯಾರ ಅಂದ್ರೆ ಅವ್ನಿಗೆ ಶುಗರ್ ಬಂದ್ರೆ ಸಾಯತಾನೆ ಇರ್ಬೋದು ಅಂತ ಅಂಜಿಸ್ಬಿಟ್ರ. ಎಲ್ಲರಿಗೂ ಶುಗರ್ ಇರ್ತದೆ, ಯಾರಿಗೂ ಇರಂಗಿಲ್ಲ ಅಂತೇನಿಲ್ಲ. ಆ ಶುಗರ್ ಅಂಶ ಹೆಂಗೆ ಜಾಸ್ತಿ ಆಗ್ತದೆ, ನಮ್ಮ ದೇಹದಾಗ ಒಂದು ಪ್ಯಾಂಕ್ರಿಯಾ ಅಂತ ಹೇಳಿ ಒಂದು ಅಂಗ ಇರ್ತದೆ. ಆ ಅಂಗ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದು ನಿಂದಿರ್ಸಿರ್ತದೆ. ಯಾವಾಗ ನಮ್ಮ ದೇಹದಾಗ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದು ನಿಂತು ಹೋಗ್ತದ, ಅವಾಗ ನಮಗೆ ಶುಗರ್ ಬರ್ತದೆ. ಅದಕ್ಕೆ ಇಷ್ಟು ದಿವಸ ಶುಗರಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಪ್ಯಾಂಕ್ರಿಯಾಗ ಯಾರು ಟ್ರೀಟ್ಮೆಂಟ್ ಕೊಟ್ಟಿಲ್ಲ.
ಅದಕ್ಕೆ ಅದನ್ನು ರಿಸರ್ಚ್ ಮಾಡಿ ಔಷಧಿ ತಯಾರು ಮಾಡೀವಿ. ಶುಗರ್ ಇರೋರು 7 ತಿಂಗಳ ಮೆಡಿಸಿನ್ ತೊಗೊಂಡ್ರೆ ಅಂದ್ರೆ ಪರ್ಮನೆಂಟ್ ಶುಗರ್ ಅವರಿಗೆ ಇರೋದಿಲ್ಲ. ನಾವು ಈಗಾಗಲೇ 5,000 ಜನಕ್ಕೆ ಕೊಟ್ಟು ನೋಡೀವಿ, 5,000 ಜನಕ್ಕೆ ಶುಗರ್ ಇಲ್ಲ ಅಂತ ಡಾಕ್ಟರೇ ರಿಪೋರ್ಟ್ಸ್ ಕೊಡ್ತಾರೆ. ಈ 3 ಔಷಧಿಗಳಲ್ಲ, ಈ 3 ಔಷಧಿ ತೊಗೊಳೋದು. ಆ ಔಷಧಿ ತೊಗೊಂಡ್ರೆ ಶುಗರ್ ಆರಾಮಾಗ್ತದೆ. ಅದ್ರ ಜೊತೆಗೆ ನಾ ಆಗಲೇ ಹೇಳಿದೆ, ಆಹಾರ ಶುದ್ಧ ಇಲ್ಲ, ಗಾಳಿನೂ ಶುದ್ಧ ಇಲ್ಲ, ನೀರು ಶುದ್ಧ ಇಲ್ಲ. ನಾವೇನು ನೀರು ಕುಡಿಲಿಕ್ಕತ್ತೀವಲ್ಲ, ಫಿಲ್ಟರ್ ನೀರು, ಆ ನೀರು ಹೆಂಗೆ ರೆಡಿ ಆಗ್ತದೆ ಅಂತ ಗೊತ್ತೇನೆ? ನೀವೆಲ್ಲರೂ ನೋಡಿರ್ತಾರಲ್ಲ, 2 ಕಂಬ ಇದ್ದಂಗೆ ಇರ್ತಾವ ನೀರು ಫಿಲ್ಟರ್ ಆಗೋ ಜಾಗದಾಗ. ಯಾವ ಕಲರ್ ಇರ್ತಾವ? ನೀಲಿ ಕಲರ್ ಇರ್ತಾವ, ಹೌದಾ? ಅದಾದ್ಮೇಲೆ ನೀರು ಅದ್ರಾಗ್ಲಿಂತ ಹೋಗಿ ಒಂದು ಬಿಳಿ ಕಲರ್ ಇನ್ನೊಂದು ಹಿಂಗೆ ಇರ್ತದೆ. ಆ 2 ಏನಂದ್ರೆ ಒಂದು ಸ್ಯಾಂಡ್ ಫಿಲ್ಟರ್, ಒಂದು ಚಾರ್ಕೋಲ್ ಫಿಲ್ಟರ್ ಅಂತ ಇರ್ತದೆ. ಅದ್ರೊಳಗೆ ನೀರು ಹೋಗಿ ಏನು ಮುಂದೆ ಏನು ಹೋಗ್ತದಿಲ್ಲ, ಬೆಳೆಯೋ ಒಂದು ಅಂಶ ಇರ್ತದಲ್ಲ, ಅದ್ರೊಳಗೆ ಆಕಳ ಮೂಳೆ, ಆಕಳ ಸತ್ತ ಮೇಲೆ ಏನು ಎಲಬಿರ್ತಾವ, ಮನುಷ್ಯರ ಸತ್ತ ಎಲಬೇನಿರ್ತಾವ, ಅದನ್ನು ಬಾಂಡಿಂಗ್ ಮಾಡಿ ಸೆಲ್ಯುಲಾನ್ ಅಂತ ಬರ್ತದೆ. ಆ ಸೆಲ್ಯುಲಾನ್ದಾಗ ಕಲಿಸಿ ಬಾಂಡಿಂಗ್ ಮಾಡಿ ಅದ್ರೊಳಗೆ ಇಟ್ಟಿರ್ತಾರೆ. ಅದ್ರೊಳಗೆ ನಿಂತು ನೀರು ಪಾಸ್ ಆಗಿ ಹೋದ ಮೇಲೆ ನೀರು ಶುದ್ಧ ಆಗ್ತಾವ. ನಾವು ಪಕ್ಕಾ ಸಸ್ಯಾಹಾರಿಗಳ್ರಿ ಅಂತೇಳಿ ಮುಂಜಾನೆ 2 ಲೀಟರ್ ನೀರು ಕೂಡ ದೇವ್ರಿಗೆ ನಮಸ್ಕಾರ ಮಾಡಿ, ಹೌದಿಲ್ಲ? ಅದಕ್ಕೆ ಈ ಗದ್ದಲಗಳು ಆಗಬಾರ್ದು ಅಂತ ಹೇಳಿ ಸಗಣಿಯನ್ನು ಒಣಗಿಸಿ ನಾಗರ ಮೂಲಕ ಕೆಲವೊಂದು ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ಆ ಸಗಣಿಯನ್ನು ಸುಟ್ಟು, ಬರೀ ಸಗಣಿ ಅಲ್ಲ, ಕೆಲವೊಂದು ಗಿಡಮೂಲಿಕೆಗಳನ್ನು ಹಾಕಿ ಸುಟ್ಟು ಒಂದು ಬೂದಿಯನ್ನು ಮಾಡೀವಿ. ಅದಕ್ಕೆ ಜಲಸಂಜೀವಿನಿ ಅಂತ ಹೆಸರಿಟ್ಟಿವಿ. ಏನು ಮಾಡೋದು? ಫಿಲ್ಟರ್ ನೀರರೇ ಆಗಿರಲಿ, ಬೋರಿಂಗ್ ನೀರರೇ ಆಗಿರಲಿ, ನದಿ ನೀರರೇ ಆಗಿರಲಿ, ಬಾವಿ ನೀರರೇ ಆಗಿರಲಿ, ಹಳ್ಳದ ನೀರರೇ ಆಗಿರಲಿ, ಆ ನೀರಿಗೆ ಅದರೊಳಗೆ 30 ಸ್ಯಾಚೆಟ್ಗಳಿರ್ತಾವೆ, 30 ಪ್ಯಾಕೆಟ್ ಮಾಡಿರ್ತಾರೆ. ಒಂದು ಪ್ಯಾಕೆಟ್ ಅಂದ್ರೆ 20 ಲೀಟರ್ ನೀರಿನಾಗ ರಾತ್ರಿ ಹಾಕಿ ಬಿಟ್ರಿ ಅಂದ್ರೆ ಮುಂಜಾನೆ ತನಕ ಆ ನೀರು ಆಲ್ಕಲೈನ್ ಆಗಿರ್ತಾವೆ. ಆಲ್ಕಲೈನ್ ಅಂದ್ರೆ ನಿಮ್ಗೆ ಅರ್ಥ ಆಗ್ಯದ ಇಲ್ಲ ಗೊತ್ತಿಲ್ಲ. ನಮ್ಮ ಕ್ರಿಕೆಟ್ ಪಟ್ಟು ಅದಲ್ಲ ಒಬ್ಬ ವಿರಾಟ್ ಕೊಹ್ಲಿ ಅಂತ ಹೇಳಿ, ಅವ 2,000 ರೂಪಾಯಿ ಲೀಟರ್ ನೀರು ಕುಡಿತಾನ. ಅವು ಯಾವ ನೀರು ಅಂದ್ರೆ ಆಲ್ಕಲೈನ್ ನೀರು. ಅವ್ನು ರೊಕ್ಕ ಅದಾವ 2,000 ರೂಪಾಯಿ ಕೊಟ್ಟು ಕುಡಿತಾನ. ನಾವು 2,000 ರೂಪಾಯಿದ ಪೂರ ತಿಂಗಳು ರಾಜನ ಹೋಗ್ತದ, ನಾವೇ ಹೇಗೆ ಕುಡಿಯೋದು? ಅದಕ್ಕೆ ಅಬ್ಸರ್ವ್ ಏನು ಮಾಡಿದ್ರೆ ಆ ಫಾರ್ಮುಲಾ ತೆಗೆದು 20 ಲೀಟರ್ಗೆ ಅದು ಹಾಕಿದ್ವಿ ಅಂದ್ರೆ 50 ಪೈಸೆದಾಗ 1 ಲೀಟರ್ ಆಲ್ಕಲೈನ್ ಆಗ್ತದೆ. 250 ರೂಪಾಯಿದಾಗ 600 ಲೀಟರನ್ನ ಆಲ್ಕಲೈನ್ ಮಾಡುವಂಥದ್ದು. ಬರೀ ಇದನ್ನು ಪ್ರಾಕ್ಟಿಕಲ್ ಹೇಳಾಗತ್ತಿಲ್ಲ, ಲ್ಯಾಬ್ಲಿಂದ ಅಪ್ರೂವಲ್ ತೊಗೊಂಡಿವಿ, ನಮ್ಮದೇ ಪೇಟೆಂಟ್ ಮಾಡಿಸಿವಿ, ಡ್ರಗ್ಸ್ ಡಿಪಾರ್ಟ್ಮೆಂಟ್ಲಿಂದ ಪರ್ಮಿಷನ್ ತೊಗೊಂಡು ಈ ಉತ್ಪನ್ನವನ್ನು ಹೊರಗೆ ತಂದಿರುವಂಥದ್ದು ಅದ. ಅದ್ರ ಜೊತೆಗೆ ಮೊಳಕಾಲು ಬ್ಯಾನಿ, ಅವಾಗ ಹೇಳಿದ್ನ ಮೊದಲು ಹೇಳ್ತಿದ್ರು ಹಿರಿಯರು, ಯಾರು ಮನ್ಯಾಗ ತೀರ್ಕೊಂಡಿದ್ರ ಅವು ಬದುಕಿಸ್ಬೇಕಂತ ಗುರುಗಳಿಗೆ ಹೋಗಿ ಕೇಳ್ಕೊಂಡಿದ್ರು. ಅವ್ರು ಯಾರ ಮನ್ಯಾಗ ಸಾಯಿಲಾರ್ದವ್ರ ಮನ್ಯಾಗ ಹೋಗಿ ಸಾಸ್ವಿ ತೊಗೊಂಡು ಆರಾಮ್ ಮಾಡ್ತೀನಿ, ಅವ್ನು ಎಮ್ಸ್ ಕುಂದರ್ಸ್ತೀನಿ ಅಂತಿದ್ರು. ಕೇಳಿರಲ್ಲ ಈ ಮಾತು. ಈಗ ನಾವೇನಂತೀವಿ ಗೊತ್ತ, ನಾವು ಯಾರು ಸತ್ತವ್ರಿಗೆ ಬದುಕಿಸ್ಬೇಕಂದ್ರೆ ಯಾರ ಮನ್ಯಾಗ ಮೊಳಕಾಲು ಬ್ಯಾನಿ ಇಲ್ಲ ಅವ್ರಿಗೆ ಕರ್ಕೊಂಡು ಬಂದು ನಾವು ಆರಾಮ್ ಮಾಡ್ತೀವಿ ಅಂದ್ರೆ ಪ್ರತಿ ಮನೆಗೆ ಮೊಳಕಾಲು ಬ್ಯಾನಿ ಜಾಸ್ತಿ ಇದೆ. ಅದಕ್ಕೆ ಈ ಉತ್ಪನ್ನ 4 ಉತ್ಪನ್ನಗಳದಾವ. 4 ತಿಂಗಳು ತಗೊಂಡ್ರೆ ಪರ್ಮನೆಂಟ್ ಮೊಳಕಾಲು ಬ್ಯಾನಿ ಆರಾಮಾಗ್ತದೆ. ಇದು ಮೊದಲನೇ ತಿಂಗಳ ಕ್ಯಾಲ್ಸಿಯಂ ಪೌಡರ್ ಇದೆ. ಈ ಪೌಡರ್ ಮತ್ತು ಎಣ್ಣೆ 1 ತಿಂಗಳ ನಿರಂತರವಾಗಿ ತಗೊಳ್ಬೇಕು. ಆಮೇಲೆ 2ನೇ ತಿಂಗಳ ಔಷಧಿ ಗುಳಿಗೆ ಕೊಡ್ತಾರೆ, 3ನೇ ತಿಂಗಳು ಗುಳಿಗೆ ಟ್ಯಾಬ್ಲೆಟ್ ಕೊಡ್ತಾರೆ. ಕರೆಕ್ಟಾಗಿ 4 ತಿಂಗಳು ತಗೊಂಡ್ರೆ ಅಂದ್ರೆ ಪರ್ಮನೆಂಟ್ ಆಗಿ ಮೊಳಕಾಲು ಬ್ಯಾನಿ ಆರಾಮಾಗ್ತವೆ. ಇದ್ರ ಜೊತೆಗೆ ಆಕಳು ತುಪ್ಪ ದಿನ 1 ಚಮಚ ತಿಂದ್ರೆ ಸಾಕು. ಅದ್ರ ಜೊತೆಗೆ ಇದು ಭಾರಿ ತಂದು ನೋಡ್ರಿ, ನಾವೆಲ್ಲ ಹಲ್ಲು ಹೇಗೆ ತಿಕ್ತೀವಿ? ಯಾವ ಪೇಸ್ಟ್ ನೋಡಿ ತಿಕ್ತೀವಿ? ಕೋಲ್ಗೇಟ, ಪೆಪ್ಸುಡೆಂಟ, ಕ್ಲೋಸಪ್ಪ. ಅವ್ನು ನೋಡಿ ಹೆಸರು ಎಷ್ಟು ಚಂದ ಇಟ್ಟಾನ, ಕ್ಲೋಸ್ ಅಪ್ ಅಂತ. ಮುಚ್ಚಿನಿಂದ ಸತ್ತ ಹೊಡಿತೀನಿ ಅಂತ ಹೆಸರಿಟ್ಟ. ನೀವು ಅರ್ಥ ಕೋಲ್ಗೇಟ್ ತಿಕ್ಕಿದವರೆಲ್ಲ ಕೋಲ್ಗೇಟ್ ಹೋಗ್ತಾರ ಅಂತ ನಮ್ಮ ಗುರುಗಳು ಹೇಳ, ಹೌದಿಲ್ಲ? ಹೆಂಗೆ ಅಂತ ಹೇಳ್ತೀನಿ. ಅದು ತಯಾರಾಗೋದು ಆಕಳ ಮೂಳೆಯ ಪೌಡರನ್ನ ಅದರೊಳಗೆ ಬಳಸಿ ತಯಾರು ಮಾಡಿರ್ತಾರೆ. ನಾವು ಹಲ್ಲು ತಿಕ್ಕೋದು ಭಾಳ ಚಂದದ, ಇರಲಿ ನಾವರ ತಿಕ್ಕ ಹಾಳಾಗ್ಲಕ್ಕ ಸುಮ್ಮನೆ ನಾವು ಸಣ್ಣ ಸಣ್ಣ ಕೂಸಿರ್ತಾವೆ 5 ವರ್ಷದ, ಅವಕ್ಕೊಂದು ಬ್ರಷ್, ಅದು ಸಣ್ಣ ಬ್ರಷ್, ಅವಕ್ಕೆ ಸೂರು ಕೊಟ್ಟು ಅವಕ್ಕೆ ಹಲ್ಲು ತಿಕ್ಲಾಕತ್ತಿ. ಅವಕ್ಕೆ ಹಲ್ಲು ತಿಕ್ಕೋದು ಮತ್ತೆ ಸುಮ್ಮನೆ ಇರ್ತೀವಿ, ಅವಕ್ಕೆ ವಿಡಿಯೋ ಮಾಡ್ತೀವಿ ನಾವು. ಏನಂತ ನಮ್ಮ ಹುಡುಗ ಹಲ್ಲು ತಿಕ್ಲಾಕತ್ತಾನ ಅಂತ ಹೇಳಿ ವಿಡಿಯೋ ಮಾಡಿ ಅದಕ್ಕೆ ಸ್ಟೇಟಸ್ ಇಡೋದು. ಅಂದ್ರೆ ನಾವು ಅಳಗಾಲ ಆಗ್ಲಾಕತ್ತದಂತ ಮನೆಗೆ ತೋರಿಸೋದು. ಮೊದಲೆಲ್ಲ ಹಾಲು ಹೇಗೆ ತಿಕ್ತಿದ್ದೀವಿ? ಇಡ್ಲಿ ತೊಗೊಂಡು ತಿಕ್ತಿದ್ವಿ, ಉಪ್ಪು ತೊಗೊಂಡು ತಿಕ್ತಿದ್ವಿ. ಈಗ ಅವರೇ ಚಾಲು ಮಾಡ್ಯಾರ
ಮೊದಲು ನಾವು ಉಪ್ಪು ತೊಗೊಂಡೇ ತಿಕ್ತಿದ್ದೀವಿ. ಮೊದಲು ಹಾಲು ಪೇಸ್ಟ್ ತೊಗೊಂಡು ತಿಕ್ಕರೆ ಅಂತ ಅಡ್ವರ್ಟೈಸ್ಮೆಂಟ್ ಚಾಲೂ ಮಾಡಿದ ಮಂದಿ ಅವರೇ ಈಗ ನಿಮ್ಮ ಪೇಸ್ಟಲ್ಲಿ ಉಪ್ಪಿದೆ ಅಂತ ಚಾಲೂ ಮಾಡ್ಯಾರ. ಮತ್ತು ನಾವು ಉಪ್ಪಿರೋ ಪೇಸ್ಟ್ ತೊಗೊಂಡು ನಾವು ತಿಕ್ಲಾರ, ಯಾಕೆ ಮನೆ ಉಪ್ಪಿಲ್ಲ. ಅದಕ್ಕೆ ಮೊದಲು ಇಡ್ಲಿ ಉಪ್ಪು ತಗೊಂಡು ತಿಕ್ತಿದ್ವಿ, ಅಲ್ಲಿ ಭಾಳ ಗಟ್ಟಿ. ಅದಕ್ಕೆ ಯಾವತ್ತು ದಂತ ಮಂಜನ್ ತಗೊಂಡು ತಿಕ್ಕೋದ್ರಿಂದ ಬರೀ ನಾವು ಹಲ್ಲಿನ ಗಟ್ಟಿ ನೋಡೋದಲ್ಲ, ನಾವು ಹೊಸಡನ್ನು ಗಟ್ಟಿ ನೋಡಬೇಕಾಗ್ತದೆ. ಅದಕ್ಕೆ ನಿಮ್ಮ ಮನೆಗೆ ಆಕಳ ಕುಳ್ಳಲಿಂತ ಉತ್ಪನ್ನ ಹೆಂಗೆ ಮಾಡ್ಬೇಕಂತ ತಿಂಗಳ ಮಠದಾಗ ಹೇಳ್ಕೊಡ್ತೀವಿ. ಎಲ್ಲ ಉತ್ಪನ್ನ ಮಾಡೋದು ಬೇಕಾದ್ರೆ ನೀವೇ ಒಂದು ಶಿಬಿರ ಮಾಡಿರಂದ್ರೆ ನಮ್ಮ ಮಠದಿಂದ ಇಲ್ಲಿ ಕಳಿಸ್ಕೊಡ್ತೀವಿ. ಅಣ್ಣವ್ರು ಹೇಳಿದ್ರಂದ್ರೆ ನಿಮ್ಮ ಮನೆಗೆ ಹೇಗೆ ಉತ್ಪನ್ನಗಳು ತಯಾರು ಮಾಡ್ಕೋಬೇಕಂತ ಹೇಳ್ಕೊಡ್ತೀವಿ. ಮಾಡ್ಕೊಂಡ್ರೆ ಭಾಳ ಚಲೋ. ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತು ನಾವು ಮಾರ್ಲಿಕ್ಕೆ ಬಂದೀವಿ ಮತ್ತು ಮಾರ್ತೀವಿ, ನೀವು ತೊಗೊಂಡು ತಿಕ್ಕೋತಂತ ಮಾಡಿ. ಆಮೇಲೆ ಇದು ಸಗಣಿಲಿಂತ ಮಾಡಿದಂಥ ವಿಭೂತಿ. ಸಗಣಿ ಗೊತ್ತ, ಎಂಡಿಗೆ ಒಣಗಿಸಿ ಸುಟ್ಟು ಆಮೇಲೆ ಅದನ್ನು ನೀರಿನಾಗ ನೆನೆಯಿಟ್ಟು ಸೋಸಿ ಬಡದು ತಯಾರು ಮಾಡಿದಂಥ ವಿಭೂತಿ ಅದ. ನಾವೇನು ವಿಭೂತಿ ಹಚ್ಕೊಳತ್ತೀವಿ ಅದು ಪಾಲಿಶ್ ರಾಡಿ ಅದ. ಅದಕ್ಕೆ ಪಾಲಿಶ್ ರಾಡಿ ಹಚ್ಚೋದು ಇಲ್ಲಿಂದ ಏನಾಗ್ತದೆ ಅಂದ್ರೆ ಎಲ್ಲ ನಮ್ಮ ಹಿರಿಯರು ಹೇಳ್ಯಾರ, 3 ಬಟ್ಟು ವಿಭೂತಿ ಹಚ್ಕೋದ್ರಲಿಂತ ನಮ್ಮ ದರಿದ್ರ ಏನಾರಿದ್ರೆ ವಾಸಿ ಆಗ್ತದೆ ಅಂತೇಳಿ. ನಾವು ರಾಡಿ ತೊಗೊಂಡು ತಿಕ್ಕಿದ್ರೆ ಇರೋ ದರಿದ್ರ ಮತ್ತೆ ತಗೊಂಡ. ಅದಕ್ಕೆ ಅದ್ರ ಬದಲ ದೇಸಿ ಹಸುವಿನ ಸಗಣಿಯಿಂದ ತಯಾರು ಮಾಡಿದ ವಿಭೂತಿ ಹಚ್ಕೊಂಡ್ರೆ ಭಾಳ ಚಂದ. ನಮ್ಮಲ್ಲೇ ತೊಗೋಬೇಕಂತಿಲ್ಲ, ಯಾರು ಮಾಡಿರ್ತಾರೋ ಅವ್ರ ಮೇಲೆ ತಗೋದು. ಮತ್ತು ಈ ವಿಭೂತಿ ಇನ್ನೊಂದು ಭಾಳ ಚಂದ ಕೆಲಸ ಮಾಡ್ತದೆ. ಯಾರ್ಯಾರಿಗೆ ಹಲ್ಲು ಬ್ಯಾನಿ ಬಂದಿರ್ತದಲ್ಲ, ಹಲ್ಲು ಹೊಡಿಲಿಕ್ಕಂತದ ಅಂತ ಇರ್ತದೆ. ಈ ವಿಭೂತಿ ಸ್ವಲ್ಪ ಮುರಿದಲ್ಲಿ ಇಟ್ಕೊಂಡ್ರಿ ಅಂದ್ರೆ 5 ನಿಮಿಷದಾಗ ನಿಮ್ಮ ಹಲ್ಲು ಬ್ಯಾನಿ ಕಮ್ಮಿ. ಮತ್ತು ಎಷ್ಟು ತಾಕತ್ತದ ಇದ್ರಾಗ ನಾವು ತಿಳ್ಕೊಲಾರ್ದು ಕೆಟ್ಟಿವಿ. ಅದಕ್ಕೆ ಜಗತ್ತಿನಾಗ ಮಹಾತ್ಮರು ಏನೇನು ಹೇಳ್ಬೇಕಾಗ್ಯದಲ್ಲ ಎಲ್ಲಾನು ಹೇಳಿಬಿಟ್ಟಾರೆ. ಆಚರಣೆ ಮಾಡೋದಷ್ಟೇ ಉಳಿದ. ನಮಗೇನು ಜ್ಞಾನ ಇಲ್ಲೇನು? ಅದಕ್ಕೆ ಇನ್ನು ಮುಂದೆ ಯಾರ್ಯಾರು ಬಂದಿರಲ್ಲ ಯಾವತ್ತು ಕುಂತು ನೀರು ಕುಡೀರಿ, ನಿಂತು ನೀರು ಕುಡಿಬಾರ್ದು. ಯಾರ್ಯಾರು ನಿಂತು ನೀರು ಕುಡಿತೀರಿ ಅವ್ರಿಗೆಲ್ಲ ಮೊಳಕಾಲು ಬ್ಯಾನಿ ಕ್ಲೀನಾಗಿ ಬರ್ತಾವೆ. ನಮ್ಮ ಸಿದ್ದರಾಮಯ್ಯ ಕೊಟ್ಟರಲ್ಲ ಆಫರ್, ಏನೇನು ಫ್ರೀ ಕೊಟ್ಟಾಗ ಅದ್ರ ಜೊತೆಗೆ ನಿಂತು ನೀರು ಕುಡಿದ್ರೆ ಮೊಳಕಾಲು ಬ್ಯಾನಿ ಫಿಕ್ಸ್. ಅದಕ್ಕೆ ಯಾವತ್ತು ನಿಮ್ಮ ಆರೋಗ್ಯ ಕಡೆ ಲಕ್ಷ್ಯ ಇರಲಿ. ಯಾವತ್ತು ಈ ರಾಜಕೀಯದವ್ರಿಂದ ಹೋಲಕ್ಕೆ ಹೋಗ್ಬಾರ್ದು. ರಾಜಕೀಯ ಎಷ್ಟು ಮಾಡಬೇಕು ಅಂದ್ರೆ ನಮ್ಮ ಮನೆ ಕಟ್ಟಿರ್ತೀವಲ್ಲ, ಮನ್ಯಾಗ ಹಾಲ್ ಇರ್ತದಲ್ಲ ಮನ್ಯಾಗ, ಅದ್ರ ಜೊತೆಗೆ ಇನ್ನೊಂದು ಏನಿರ್ತದ, ದೇವ್ರ ಮನೆ ಇರ್ತದ, ಅಡುಗೆ ಮನೆ ಇರ್ತದ, ಊಟದ ಕೊಲಿ ಅಂತ ಇರ್ತದ, ಎಲ್ಲ ಕೊಲಿ ಇರ್ತಾವ. ಅದ್ರ ಜೊತೆಗೆ ಇನ್ನೊಂದು ಏನಿರ್ತದ, ಬಾತ್ರೂಮ್ನು ಇರ್ತದೆ. ಹಾಲ್ನಾಗ ಎಷ್ಟು ತನಕ ಕೊಡ್ತೀರಿ, ದಿನ ಪೂರ್ತಿ ಕುಂದಿರ್ತೀವಿ. ಅಡಿಗೆ ಮನೆಯಾಗ ಊಟ ಮಾಡಕ್ ಕುಂದಿರ್ತೀವಿ. ಬಾತ್ರೂಮ್ನಾಗ ಎಷ್ಟು ತಾಸು ಕುಂದಿರ್ತೀವಿ? 5 ನಿಮಿಷ ಕುಂದಿರ್ತೀವಿ. ಹಂಗೆ ರಾಜಕೀಯದನ್ನು ಬಾತ್ರೂಮ್ನಾಗ ಕುಂತು ಹೇಳ್ದಂಗೆ 5 ನಿಮಿಷ ಕೆಲಸ ಮಾಡಿ ಬಿಟ್ಟು ಕೊಡೋದು. ಮತ್ತು ನೀವೇನು ಅಟ್ಟ ಸರಳ ಮಂದಿ ಇಲ್ಲ. ಅವು ಪಾಪ ಅವ್ರು ರಾಜಕೀಯದವ್ರು ಅವ್ರದ್ದು ಏನೋ ದೇಶಕ್ಕೆ ಒಳ್ಳೇದಾಗಬೇಕಂತ ಅವ್ರವ್ರ ಪಕ್ಷದ ಸಿದ್ಧಾಂತದ ಮೇಲೆ ಅವ್ರು ಹೊಟ್ಟಿರ್ತಾರ. ಈ ಕಟ್ಟಿ ಕುಂತು ನೀವು ಭಾಷಣ ಬಿಗಿತಿರ್ತೀರಿ. ಮೋದಿ ಹಿಂಗೆ ಮಾಡ್ಯಾರ ನೋಡು ಮಗ, ಹಿಂಗೆ ಮಾಡಬಾರ್ದಿತ್ತು, ತಪ್ಪು ಅಲ್ಲೇ ತಪ್ಪೇ ನೋಡವ ಅಂತ. ಏನು ಮಕ್ಕಳು ಇವ್ರು ಗೈಡೆನ್ಸ್ ಮಾಡಂಗೆ ಹೇಳೋಲ್ಲ. ಮತ್ತು ಅವ ಸಿದ್ದರಾಮಯ್ಯ ಅವ ಭಾಳ ಚಂದ ಇದ್ದಾಗ ಕಿವಿ ಮಾಡಿ ಕೆಟ್ಟ ನೋಡವ. ಮತ್ತು ಅವ್ರಿಗೆ ಬುದ್ಧಿ ಇರಲಾರ್ದ ಮುಖ್ಯಮಂತ್ರಿ ಆಗ್ಯಾನ, ನಾವು ಬುದ್ಧಿ ಇರಲಾರ್ದ ಅವ್ರು ಪ್ರೈಮ್ ಮಿನಿಸ್ಟರ್ ಆಗ್ಯಾರ. ಮತ್ತು ನೀವು ಹೇಳಿದ ಅವ್ರಿಗೆ ಮುಟ್ತಾವೇನು ಇಲ್ಲ. ನಿಮಗೆ ಟೈಮ್ ಪಾಸ್ ಆಗ್ಬೇಕು. ಮುಂಜಾನೆ 3 ತಾಸು, ಸಂಜೆಗೆ 3 ತಾಸು. ಎಲ್ಲಿ ಇರ್ತೀರಿ ನೀವು? ದೇವ್ರ ಗುಡಿ ಮುಂದೆ ಇರ್ತೀರಿ, ಇಲ್ಲ ಬಸ್ ಸ್ಟ್ಯಾಂಡ್ದಾಗ ಇರ್ತೀರಿ. ಮತ್ತು ನಿಮ್ಮ ಹೊಲ ಹೆಂಗಾಗ್ಬೇಕು? ಭಾಳ ಚಂದ ಆಗ್ಬೇಕು. ಹೆಂಗಾರೆ ಆಗ್ತಾವ. ಅದಕ್ಕೆ ತಾಯಂದ್ರೆ ಬಂದಿಲ್ಲ. ಅವ್ರು ಬಂದಿದ್ರೆ ಚಂದ ಬಡಿಲಿಕ್ಕೆ ಆಗ್ತಿದೆ. ನಾವು ಇವು ಯಾವ್ಯಾವ ಈ ಗೇಟಿಗೆ ಕೂಡ ಮಂದಿ, ಬಸ್ ಸ್ಟ್ಯಾಂಡ್ ಕೂಡ ಮಂದಿ, ಗುಡಿ ಮುಂದೆ ಕೂಡ ಮಂದಿಗೇನು ಏನು ಮಾಡಬೇಡವ. ಮುಂಜಾನೆ ಸಂಜೆ ತನ 2 ಸರಿ ಚಹಾ ಕುಡಿತಾನ. ಅದಕ್ಕೆ ನಮ್ಮಲ್ಲಿ ಒಂದು ಔಷಧಿ ಅದ. ಒಟ್ಟು ಹಾಕಿದ್ರೆ ಅವ ಮನೆ ಕಿಡಿಗೆ ಯಾವ್ದಿರ್ಬೇಕು. ಅವ ಒಟ್ಟು ಏನು ಔಷಧಿ ಏನಿಲ್ಲ. ಅವನು ಜಾಪಾಳ ಮಾತ್ರ ಯಾಕೆ ಕೊಟ್ಟು ಬಿಡೋದಲ್ಲ. ಏಕಾದ್ರೆ ಹೊರ ಕುಂದಿರ್ತಾರೆ, ಮನೆಗೆ ಬರ್ಬೇಕು. ಅವನಿಗೆ 10 ನಿಮಿಷ ಗಂಡ ಸೀದಾ ಮನೆಗೆ ಹೊಡೆ ಬರ್ತಾನ, ಇಲ್ಲ ಹೊಲ್ದಾಗಾರೆ ಇರ್ತಾರ. ಏನಿಲ್ಲ. ಈ ಕಟ್ಟಿ ಕೂಡ ಮಂದಿ ತಾಯಿದವ್ರು ಬಂದಿದ್ರೆ ಹೇಳ್ತೀವಿ, ನಮ್ಮಲ್ಲಿ ಫ್ರೀ ಕೊಡ್ತೇನವ ಜಾಪಾಳ ಮಾತ್ರ. ಏನು ಮಾಡೋದಲ್ಲ, ಊಟದಾಗ ಹಾಕಿ ಕೊಟ್ಟು ಬಿಡೋದು. ಒಟ್ಟು ಅವನಿಗೆ ಹಚ್ಚಿದ್ರೆ ಮಗ ಒಟ್ಟು ಮನೆಗೆ ಗೆಡಿಗೆ ಕುಂತಿರ್ಬಾರ್ದು. ಉಪಾಯ. ಅದಕ್ಕೆ ಇಷ್ಟೊತ್ತು ಶ್ರದ್ಧೆಯಿಂದ ಭಕ್ತಿಯಿಂದ ತಾವೆಲ್ಲರೂ ಕೂತ್ಕೊಂಡು ಮಾತು ಕೇಳಿಸ್ಕೊಂಡಿರಿ. ಬರೀ ನಾವು ಮಾತಾಡ್ದಂಗೆ ಆಗಬಾರ್ದು. ನಾವೆಲ್ಲ ಬಂದದ್ದೇನಂದ್ರೆ ನೀವು ಉದ್ಧಾರ ಆದ್ರೆ ನಾವು ಉಳಿತೀವಿ ಅಂತೇಳಿ. ಅದಕ್ಕೆ ಭಾರತ ದೇಶದ ಬೆನ್ನೆಲುಬು ರೈತ ಉಳಿದ್ರೆ ನಾವು ಉಳಿಲಿಕ್ಕೆ ಸಾಧ್ಯದ.
ನೀವು ಆರ್ಥಿಕವಾಗಿ ಗಟ್ಟಿದ್ರೆ ನಾವು ಬದುಕಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಮಾತುಗಳನ್ನು ಕೇಳಿಸ್ಕೊಂಡಂತ ತಮ್ಮೆಲ್ಲರಿಗೂ